ನವರಾತ್ರಿ ಅಂತ ಬಂದಾಗ ಪ್ರತಿದಿನವೂ ಕೂಡ ಒಂದೊಂದು ಆಚರಣೆ ಇದ್ದೇ ಇರುತ್ತೆ, ಸಂಪ್ರದಾಯಗಳಿರುತ್ತೆ. ಹಾಗೆ ಈ ಒಂದು ವಿಜಯದಶಮಿಯ ಸಂದರ್ಭದಲ್ಲಿ ಮಾಡುವಂತ ಆಯುಧ ಪೂಜೆ. ಹಾಗಾದ್ರೆ ಆಯುಧ ಪೂಜೆಯನ್ನ ಯಾತಕ್ಕಾಗಿ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಆಯುಧ ಪೂಜೆ ಮಾಡೋದ್ರಿಂದ ಏನೆಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಗುರೂಜಿ ಮಾತನಾಡ್ತಾ ಹೋಗ್ತಾರೆ. ಗುರೂಜಿ, ಆಯುಧ ಪೂಜೆ ಅಂತ ಬಂದ್ರೆ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್. ಅಂದ್ರೆ ಆಯುಧ ಪೂಜೆಯ ದಿನ ಮನೇಲಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಅವರ ಪಠ್ಯ ಪುಸ್ತಕ ಪೆನ್ನು ಇಟ್ಟು ಪೂಜೆ ಮಾಡ್ತಾರೆ. ಅವರ ಮನೆಯಲ್ಲಿ ಕಾರುಗಳಿದ್ರು ಪೂಜೆ ಮಾಡ್ತಾರೆ, ಏನೇ ವಾಹನಗಳಿದ್ರು ಪೂಜೆ ಮಾಡ್ತಾರೆ. ಅಥವಾ ಕತ್ತಿ, ಕೃಷಿಗೆ ಬಳಸುವಂತ ಎಲ್ಲಾ ನೇಗಿಲು ಇರ್ಬೋದು, ಎಲ್ಲವನ್ನು ಇಟ್ಟು ಪೂಜೆಯನ್ನ ಮಾಡ್ತಾರೆ. ಈ ಆಯುಧ ಪೂಜೆಯ ವಿಶೇಷ ಮಹತ್ವ ಏನು ಗುರೂಜಿ? ನೋಡಿ, ನಾವು ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು, ಅದು ನಾವು ಬರೆಯುವಂತಹ ಬರವಣಿಗೆ ವಿಚಾರದಲ್ಲಿ ಪೆನ್ ಆಗ್ಬೋದು, ಪುಸ್ತಕ ಆಗ್ಬೋದು, ಅಥವಾ ನಾವು ಪ್ರತಿನಿತ್ಯ ಮಾಡುವಂಥ ಕೆಲಸದಲ್ಲಿ ಡ್ರೈವಿಂಗ್ ವೃತ್ತಿಯಲ್ಲಿರ್ತೀವಿ, ವಾಹನಗಳನ್ನು ಓಡಿಸ್ತಾ ಇರ್ತೀವಿ, ಅಥವಾ ಯಂತ್ರಗಳನ್ನು ಅದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀವಿ. ಸೊ ಅದರಿಂದ ಆದಂತಹದ್ದು ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು. ಮತ್ತು ಅದರಿಂದ ನಾವು ಎಷ್ಟೋ ಉಪಯೋಗವನ್ನು ಪಡ್ಕೊತಾ ಇದ್ದೀವಿ. ಮನೆಯಲ್ಲಿ ಬಳಸುವಂಥದ್ದು ಒಂದು ಪಾತ್ರೆಯಿಂದ ಹಿಡಿದು ಒಂದು ಚಾಕುಯಿಂದನೂ ನಾವು ಅದರಿಂದ ಉಪಯೋಗ ತೆಗೆದುಕೊತಾ ಇರ್ತೀವಿ. ಸೊ ಅದರಲ್ಲಿ ನಮಗೆ ಅನುಕೂಲ ಆಗಿರುವಂಥದ್ದು ನಮ್ಗೆ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು ವಿಚಾರ. ಮತ್ತು ಅದರಿಂದ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂಥದ್ದು ಒಂದು ಕಾರಣ ನಾವು ವರ್ಷದಲ್ಲಿ ಆಯುಧ ಪೂಜೆಗಳಂತ ಆಚರಣೆ ಮಾಡುವಂಥದ್ದಿದೆ. ನಾವು ಸೈನಿಕರು ನಾವು ನೋಡಿದಾಗ ಯುದ್ಧವನ್ನು ಆಡುವಂಥ ಸಂದರ್ಭದಲ್ಲಿ ಬಂದೂಕಾಗಬಹುದು ಅಥವಾ ಫಿರಂಗಿ ಇಂಥದ್ದನ್ನೆಲ್ಲ ಇಟ್ಟು ಅವರ ವಾಹನಗಳನ್ನು ಪೂಜೆ ಮಾಡ್ತೀವಿ. ರೈತರು ನೋಡಿ, ಬೆಳಗ್ಗೆ ಇದ್ದರೆ ನೇಗಿಲು ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಅದು ಅವ್ರಿಗೆ ಜೀವನವನ್ನು ನಡೆಸೋದಕ್ಕೋಸ್ಕರ ಇರುವಂಥದ್ದು. ಅದರಿಂದ ಅವರು ಉಪಯೋಗ ತೆಗೆದುಕೊತಿದ್ರೆ ಅದು ನಮಗೆ ಉತ್ತಮವಾದಂಥ ಫಲಗಳನ್ನು ಕೊಡಲಿ ಅನ್ನುವಂಥದ್ದು ಇರುತ್ತೆ. ಆದರೆ ಒಂದು ಪುರಾಣಗಳಲ್ಲಿ ನಾವು ನೋಡೋದಾದರೆ ಈ ಆಯುಧ ಪೂಜೆಗಳು ಅನ್ನುವಂಥದ್ದಕ್ಕೆ ಮಹತ್ವವನ್ನು ಕೊಟ್ಟಿರುವಂಥದ್ದಿದೆ. ನೋಡಿ, ಅದರಲ್ಲಿ ಪ್ರಮುಖವಾಗಿ ನವರಾತ್ರಿಗಳು ಅಂತ ಹೇಳ್ತೀವಿ. ಅಂದರೆ ನವರಾತ್ರಿ ನವಮಿ ತಿಥಿಯಲ್ಲಿ ಬರುವಂಥದ್ದು ಏನಿರುತ್ತೆ ಆಯುಧ ಪೂಜೆಗಳನ್ನು. ನಂತರ ದಶಮಿ ತಿಥಿ ಬರುತ್ತೆ. ಈ ದಶಮಿ ತಿಥಿಯಲ್ಲಿ ನಾವು ವಿಜಯದಶಮಿ ರೀತಿ ಆಚರಣೆ ಮಾಡುವಂಥದ್ದು ನಾವು ನೋಡ್ತೀವಿ. ನಾವು 4 ಯುಗಗಳಲ್ಲಿನೂ ನಾವು ನೋಡಿದಾಗ ಒಂದೊಂದು ಫಲಗಳು ಹೇಗೆ ಅವರು ಪಡ್ಕೊಂಡ್ರು, ಮತ್ತು ಇತಿಹಾಸವನ್ನು ಮತ್ತು ಕೆಲವೊಂದು ಪುರಾಣಗಳಲ್ಲಿ ನಾವು ನೋಡಿದಾಗೂ ಅದರದೇ ಆದಂತಹದ್ದು ಒಂದು ಇತಿಹಾಸ ಇರುವಂಥದ್ದು ಆಯುಧ ಪೂಜೆಗಳ ವಿಚಾರದಲ್ಲಿ ನಾವು ನೋಡಬಹುದಾಗಿದೆ. ಇವತ್ತಿಗೂ ಅಷ್ಟೇ, ಇವತ್ತು ಪ್ರತಿ ಮನೆಗಳಲ್ಲಿನೂ ಯಾವುದೂ ಕೆಲಸಕ್ಕೆ ಬಾರದಿರುವಂಥ ವಸ್ತುಗಳು ಒಂದು ಜಾಗದಲ್ಲಿ ಇತ್ತು, ಹಿಂದೆ ಬಳಕೆ ಇತ್ತು ಅಂತ ಹೇಳಿದ್ರೆ ಅದನ್ನು ತೊಳೆದು ಸ್ವಚ್ಛಪಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದಿರುವಂಥದ್ದು ಪದ್ಧತಿಯಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ಯುಗಗಳನ್ನು ನಾವು ನೋಡಿದಾಗ ನೀವು ಗಮನಿಸಬಹುದು. ಪಾಂಡವರು ಕಾಲದಲ್ಲಿ ನಾವು ನೋಡಿದಾಗ ಕೃಷ್ಣನ ಯುಗ ಕಾಲದಲ್ಲಿ ಈ ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿ ಅವರು ಏನು ಜಯಿಸುವಂತಹದ್ದೇನೈತೆ ಎಲ್ಲ ಶತ್ರುಗಳನ್ನ, ಆ ದಿನವನ್ನು ವಿಜಯದಶಮಿಯಾಗಿ ಆಚರಣೆ ಮಾಡಿದ್ರು. ಆ ಹಿಂದಿನ ದಿವಸ ಏನಿತ್ತು ಆಯುಧ ಪೂಜೆಗಳನ್ನು ಮಾಡೇ ಅದನ್ನು ಏನು ಖಡ್ಗ ಆಗಬಹುದು ಅಥವಾ ಅವರು ಬಳಸುವಂಥದ್ದು ಯುದ್ಧಕ್ಕೆ ಬಳಸುವಂಥ ವಸ್ತುಗಳನ್ನು ಒಂದು ನಮಗೆ ಒಳ್ಳೆಯದನ್ನು ಕೊಡಲಿ, ಎಲ್ಲ ಶತ್ರುಗಳಿಂದ ಜಯ ಆಗಲಿ ಅಂತೇಳಿ ಪೂಜೆಯನ್ನು ಸಲ್ಲಿಸಿರುವಂಥ ಒಂದು ಇತಿಹಾಸವನ್ನು ನೋಡಬಹುದಾಗಿದೆ. ಮತ್ತು ಅದರ ಜೊತೆಗೆ ನಾವು ರಾಮಾಯಣ ಕಾಲದಲ್ಲಿ ಹೋದಾಗನೂ ಸಹ ರಾವಣನ ಕೊಂದು ಮತ್ತೆ ಈ ರಾಮ ಮನೆಗೆ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಿತ್ತು ಆಚರಣೆ ದಿನವೂ ಸಹ ವಿಜಯದಶಮಿ ಅಂತಲೂ ಆಚರಣೆ ಮಾಡುತ್ತೀವಿ. ಮತ್ತು ಇಂದಿನ ದಿವಸ ರಾವಣನ ಸಂಹಾರ ಮಾಡೋದಕ್ಕೂ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಆಯುಧ ಪೂಜೆಗಳ ವಿಚಾರದಲ್ಲಿ ನಾವು ನೋಡಬಹುದಾಗಿದೆ. ಮತ್ತು ಅದರ ಜೊತೆಗೆ ನಾವು ಈ ಪುರಾಣಗಳಲ್ಲಿ ನಾವು ನೋಡಿದಾಗ ಹೆಚ್ಚಿನ ಮಟ್ಟಿಗೆ ದುರ್ಗಾದೇವಿ ರಾಕ್ಷಸನಾದಂತಹ ಮಹಿಷಾಸುರನ ವಧೆಯನ್ನು ಮಾಡಬೇಕಾದ್ರೇನು ಸಹ ಆಯುಧ ಪೂಜೆಗಳನ್ನು ಮಾಡಿ ನೋಡಿ. ಆಯುಧ ಪೂಜೆಗಳು ಅಂತ ಹೇಳಿದಾಗ ನಾವು 3 ದೇವತೆಗಳು ನಾವು ಪೂಜೆ ಮಾಡ್ತೀವಿ ಹಿಂದೂ ಸಂಪ್ರದಾಯದಲ್ಲಿ. ಆ ದೇವತೆಗಳಲ್ಲಿ ವಿಷ್ಣುವಿನ ಚಕ್ರ ಆಗಬಹುದು, ಶಂಕು ಚಕ್ರಗಳಾಗಬಹುದು, ಅಥವಾ ಖಡ್ಗ ಆಗಬಹುದು, ತ್ರಿಶೂಲ ಆಗಬಹುದು, ಎಲ್ಲ ಆಯುಧಗಳನ್ನು ದೇವಿಗೆ ಬರೋ ರೀತಿಯಲ್ಲಿ ಮಾಡಿ ದೇವಿಗೆ ಸಂಪೂರ್ಣವಾದಂಥ ಶಕ್ತಿಯನ್ನು ಕೊಟ್ಟು ಆನಂತರ ಈ ವಧೆ ಮಾಡಿರುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಹೆಚ್ಚು ನಾವು ಆದ್ಯತೆಯನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ ಆಯುಧಗಳಿಗೆ ನಾವು ಮಹತ್ವವನ್ನು ಕೊಡುವಂಥದ್ದು ಇರುತ್ತೆ. ಗುರುಜಿ, ಅದೇ ರೀತಿಯಾಗಿ ಆಯುಧ ಪೂಜೆಯ ದಿನ ಯಾವ ದೇವಿಯ ಆರಾಧನೆ ಮಾಡಬೇಕಾಗುತ್ತೆ? ದುರ್ಗಾ ಮಾತೆ ಅಂತಾನೆ, ಕಾಳಿ ಮಾತೆ ಅಂತಾನೆ ಪ್ರತಿಯೊಬ್ಬರು ಕೂಡ ಆರಾಧನೆ ಮಾಡೋದು, ಅದ್ರ ಬಗ್ಗೆ ಸ್ವಲ್ಪ ಮಹತ್ವ ತಿಳಿಸೋದಾದ್ರೆ? ನೋಡಿ, ದುರ್ಗಾ ದೇವಿ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನಾವು ಅಸುರರನ್ನು ಸಂಹಾರ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಅಷ್ಟು ಶಕ್ತಿಯನ್ನು ಬಡಬೇಕು ಅಂತ ಹೇಳಿದ್ರೆ, ಒಂದು ಶಕ್ತಿ ಬರಬೇಕಾದ್ರೆ ಆಯುಧಗಳು ಬಹಳ ಮುಖ್ಯವಾಗಿರುವಂಥದ್ದಾಗಿರುತ್ತೆ.
ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಹೆಚ್ಚಿನ ಮಟ್ಟಿಗೆ ದುರ್ಗಾರಾಧನೆ ಮತ್ತು ಆ ದುರ್ಗಾದೇವಿ ಏನು ಬಳಕೆ ಮಾಡ್ತಾ ಇದ್ರು, ತ್ರಿಶೂಲ ಆಗಬಹುದು, ಅಂತಹದ್ದು ಶಂಕು ಚಕ್ರಗಳ ಧಾರಣೆ ಮಾಡಿರುವಂಥದ್ದು, ವಿಷ್ಣುದೂ ಧಾರಣೆ ಮಾಡ್ಕೊಂಡಿರುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಖಡ್ಗ ಆಗ್ಬೋದು, ಅದನ್ನು ಪೂಜೆಯನ್ನು ಮಾಡುವಂಥದ್ದನ್ನು ದಿನವನ್ನು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಸಹ ಹೆಚ್ಚು ಮಹತ್ವ ಆಯುಧ ಪೂಜೆಗಳನ್ನು ಕೊಟ್ಟು ದುರ್ಗಾದೇವಿ, ಯಾವುದೇ ದೇವಿ ಶಕ್ತಿ ದೇವತೆಗಳು ಅಂತ ಹೇಳ್ತೀವಿ, ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡುವಂಥದ್ದು ಇರುತ್ತೆ, ಗ್ರಾಮ ದೇವತೆ ಆರಾಧನೆ ಮಾಡುವಂಥದ್ದು ಇರುತ್ತೆ. ಅಂದರೆ ಒಟ್ಟಾರೆ ಹೆಣ್ಣು ದೇವರು ಅಂದರೆ ಶಕ್ತಿಯುತವಾದಂಥ ಹೆಣ್ಣು ದೇವರುಗಳನ್ನು ಈ ಆಯುಧ ಪೂಜೆ ಏನು ಇಟ್ಕೊಂಡಿರ್ತಾರೆ ಆ ದಿನ ಸ್ಮರಣೆ ಪೂಜೆಯನ್ನು ಸಲ್ಲಿಸುವಂಥದ್ದು ನಾವು ಕಾಣಬಹುದಾಗಿದೆ. ಮತ್ತು ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಬನ್ನಿ ಮರಕ್ಕೂ ಪೂಜೆ ಮಾಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಆಯುಧಗಳನ್ನು ಬನ್ನಿ ಮರದ ಹತ್ರ ಇಟ್ಟು ಪೂಜೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಕೆಲವೊಂದೆಲ್ಲ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡುವಂಥ ಪದ್ಧತಿಯನ್ನು ಇವತ್ತಿಗೂ ಆಚರಣೆ ಮಾಡ್ಕೊಂಡು ಬಂದಿರುವಂಥದ್ದು ನಾವು ನೋಡಬಹುದಾಗಿದೆ. ಗುರುಜಿ, ಪ್ರಮುಖವಾಗಿ ಆಯುಧ ಪೂಜೆ ಅಂತ ಬಂದಾಗ ನೀವು ಈಗಾಗಲೇ ಹೇಳ್ತಾ ಇದ್ರಿ, ಪಾಂಡವರು ವನವಾಸಕ್ಕೆ ಅಂತ ಅಜ್ಞಾತವಾಸಕ್ಕೆ ಅಂತ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಬಿಲ್ಲು ಬಾಣ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರಕ್ಕೆ ಇಟ್ಟು ಹೋಗಿರ್ತಾರೆ. ತದನಂತರ ಅಲ್ಲಿವರೆಗೂ ಅಲ್ಲೇ ಇರಲಿ, ಆಮೇಲೆ ನಾವು ಅಜ್ಞಾತವಾಸ ಮುಗಿಸಿ ಬಂದ್ಮೇಲೆ ತಗೊಂಡು ಹೋಗ್ತೀವಿ ಅಂತ. ಈ ಬನ್ನಿ ಮರದ ಮಹತ್ವದ ಬಗ್ಗೆ ತಿಳಿಸೋದಾದ್ರೆ ಗುರುಜಿ. ನೋಡಿ, ಬನ್ನಿ ಅಂತ ಹೇಳಿದ್ರೆ ಶಮಿ ವೃಕ್ಷ ಅಂತ ಹೇಳ್ತೇವೆ. ಅಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಂಥದ್ದು ವೃಕ್ಷ ಆಗಿರುತ್ತೆ ನವಗ್ರಹಗಳಲ್ಲಿ. ಅದರಲ್ಲಿ ಬನ್ನಿ ಎಲೆಯನ್ನು ನಾವು ಚಿನ್ನಕ್ಕೆ ಹೋಲಿಸ್ತೀವಿ. ಅಂದರೆ ಅಷ್ಟು ಶ್ರೇಷ್ಠವಾದಂಥದ್ದು ಅಂತ ಹೇಳ್ತೀವಿ. ಆ ದಿನ ನಾವು ಏನು ಬನ್ನಿ ಎಲೆ ಇದೆ ಅದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ನಾವು ಒಂದು ಅದನ್ನು ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದಾಗಲಿ ಮುಡಿಗೆ ಇಟ್ಕೊಳ್ಳುವಂಥದ್ದು ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಬನ್ನಿ ಮರವನ್ನು ಪೂಜೆಯನ್ನು ಸಲ್ಲಿಸುವಂಥದ್ದು ಇರುತ್ತೆ ನವರಾತ್ರಿಗಳಲ್ಲಿ. ಸೊ ಕೊನೆಯ ದಿನ ಏನು ಆಯುಧ ಪೂಜೆ ನಡೆಸುವಂಥ ಸಂದರ್ಭದಲ್ಲಿ ಹಾಗಾಗಿ ನಮಸ್ಕಾರವನ್ನು ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಅಷ್ಟು ಪವಿತ್ರವಾದಂತಹದ್ದು ಒಂದು ಅಂತ ಹೇಳ್ಬಹುದಾಗಿದೆ ಬನ್ನಿ ಮರ. ಯಾಕಂದ್ರೆ ಶನಿ ಅಂತ ಹೇಳಿದ್ರೇನೆ ಆಯುಷ್ಯಕಾರಕ ಅಂತ ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗಾಗಿ ಏನಾದರೂ ಯುದ್ಧ ಕಾಲದಲ್ಲಿ ಈ ಶಸ್ತ್ರಗಳಿಂದ ಆದಂಥ ತೊಂದರೆಗಳು ಏನೂ ಆಗದಂತೆ, ಕಂಟಕಗಳು ಆಗಬಾರ್ದು, ಮತ್ತು ಅದರಿಂದ ನಮಗೆ ಒಳ್ಳೆಯದಾಗಲಿ ಅನ್ನುವಂಥದ್ದು ಕಾರಣ ಒಂದು ಉದ್ದೇಶ ಇರುವಂಥದ್ದು ಇರುತ್ತೆ. ಮತ್ತು ಎಲ್ಲವನ್ನ ಜಯಿಸುವಂಥದ್ದು, ಎಲ್ಲ ಯೋಗವನ್ನೂ ಕೊಡುವಂತಹವನು ಶಮಿ ಆಗಿರುತ್ತೆ. ಶಮಿ ವೃಕ್ಷದಲ್ಲಿರುವಂಥ ಶನಿ ಒಂದು ಅಸ್ತಿತ್ವ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಪೂಜೆಯನ್ನು ಮಾಡುವಂಥದ್ದಿದೆ. ಅದೇ ರೀತಿಯಲ್ಲಿ ನಾವು ಕೆಲವು ಪುರಾಣಗಳಲ್ಲಿ ನಾವು ನೋಡಿದಾಗೂ ಅಷ್ಟೇ, ನಾವು ಈ ಪಾಂಡವರ ಇಟ್ಟಂತಹದ್ದು ಅದು ರಕ್ಷಾ ಕವಚವಾಗಿ ಆ ಶಮಿ ವೃಕ್ಷದಲ್ಲಿ ಇದ್ದಂಥದ್ದು ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಆ ರೀತಿ ಮುಚ್ಚಿಟ್ಟಿದ್ರು ಅನ್ನುವಂಥದ್ದು ನಾವು ನೋಡಬಹುದಾಗಿದೆ. ನಂತರ ಅವರದೆಲ್ಲ ಏನು ವಿಮುಕ್ತಿ ಹೊಂದಂಥ ಸಂದರ್ಭದಲ್ಲಿ ನಂತರ ಆಯುಧಗಳನ್ನು ಮತ್ತೆ ಅವರು ತೆಗೆದುಕೊಂಡಿರುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಯಾವುದೇ ಒಂದು ಒಬ್ಬರನ್ನ ಜಯಿಸಬೇಕು ಒಬ್ಬರನ್ನ ಅಂತ ಹೇಳಿದ್ರೆ ಆಯುಧಗಳು ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಹೆಚ್ಚು ಆಯುಧಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಪೂಜೆಯನ್ನು ಸಲ್ಲಿಸುವಂಥದ್ದು, ನಮಗೆ ಒಳ್ಳೆಯದಾಗಲಿ, ನಮಗೆ ಒಂದು ವಿಜಯವನ್ನು ಕೊಡುವಂಥದ್ದಾಗಲಿ ಅನ್ನುವಂಥದ್ದು ಮುಖ್ಯ ಕಾರಣ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ, ಒಂದು ಈಗ ಆಯುಧ ಪೂಜೆಯ ಮಹತ್ವವನ್ನ ನೀವು ತಿಳಿಸಿದ್ರಿ. ಆಯುಧ ಪೂಜೆಯ ಮಹತ್ವ ಜೊತೆಗೆ ಈಗಿನ ಜನರೇಷನ್ಗೂ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಹೋಗೋದಾದ್ರೆ, ನೀವು ಈಗಾಗಲೇ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಪೂಜೆಗಿಟ್ಟಿದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಬರುವಂತ ಭಯ ಇರ್ತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಂದ್ರೆ ಅಪಘಾತಗಳು ಹೆಚ್ಚಾಗ್ತಾ ಇರುತ್ತೆ. ಎಷ್ಟೇ ಆಯುಧ ಪೂಜೆ ಮಾಡಿದ್ರು ಕೂಡ, ಅಥವಾ ಅಮಾವಾಸ್ಯೆ ಬಂತು ಆ ಟೈಮಲ್ಲಿ ಅಂದ್ರೆ ಈ ರೀತಿ ಅಪಘಾತಗಳು ಹೆಚ್ಚಾಗುತ್ತೆ. ಆಯುಧ ಪೂಜೆಯ ಸಂದರ್ಭದಲ್ಲಿ, ಈ ನವರಾತ್ರಿ ಸಂದರ್ಭದಲ್ಲೂ ಕೂಡ ಅಪಘಾತಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಗುರುಜಿ? ನೋಡಿ, ಇವತ್ತು ನಾವು ಈ ಗಾಡಿಗಳ ವಿಚಾರದಲ್ಲಿ ಇವತ್ತೆಷ್ಟು ಜನ ಒಂದು ದ್ವಿಚಕ್ರ ವಾಹನ ಆಗ್ಬೋದು, ಚತುರ್ಚಕ್ರ ವಾಹನಗಳಾಗ್ಬೋದು, ಕೆಲವೊಂದು ರಾಶಿಗಳಿಗೆ, ಕೆಲವೊಂದು ಹುಟ್ಟಿರುವಂಥ ಜನ್ಮ ದಿನಾಂಕಕ್ಕೆ ಕೆಲವೊಂದು ಬಣ್ಣಗಳಾಗಬಹುದು, ಅಥವಾ ಕೆಲವು ಆ ವಾಹನದ ನಂಬರು ಏನಾದರೂ ಸರಿ ಇಲ್ಲ ಅಂತ ಹೇಳಿದ್ರೂ ಪದೇ ಪದೇ ಅಪಘಾತಗಳಾಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಇವತ್ತು ಅಪಘಾತದಲ್ಲಿ ದುರ್ಮರಣ ಹೊಂದಿರುವಂಥದ್ದು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಹುಟ್ಟಿರುವಂಥ ಜನ್ಮ ದಿನಾಂಕಕ್ಕೆ ಆಗದಿರುವಂಥ ನಂಬರ್ಗಳನ್ನು ನಾವು ನೋಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕೆಲವು ರಾಶಿಗಳನ್ನು ಮತ್ತು ಹುಟ್ಟಿರುವಂಥ ಡೇಟ್ ಆಫ್ ಬರ್ತಲ್ಲಿ ನಾವು ನೋಡೋಕ್ಕೋದ್ರೆ ನೋಡಿ, 1, 10, 19, 28ನೇ ತಾರೀಕು ಯಾರು ಹುಟ್ಟಿದಿರೋ ಈ ವಾಹನಗಳ ನಂಬರ್ಗಳಂತ ನಾವು ನೋಡಿದಾಗ 8 ಸಂಖ್ಯೆ ಬರುವಂಥದ್ದು, 4 ಡಿಜಿಟಲ್ ಕೂಡಿದ್ರೆ 8 ಅಥವಾ 6 ಬರುವಂಥದ್ದು. ಅಕಸ್ಮಾತ್ ಏನಾದರೂ ಬಿಳಿ ಬಣ್ಣ
ಅಥವಾ ಈ ಇದು ಬಿಳಿ ಬಣ್ಣನೂ ಆಗುವಂಥದ್ದು ಇರೋದಿಲ್ಲ. ಮತ್ತು ನೀಲಿ ಕಪ್ಪು ಬಣ್ಣ ಏನಾದರೂ ಇತ್ತು ಅಂತ ಹೇಳಿದ್ರೂ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ. ಅದಕ್ಕೆ ಆ ರೀತಿ ಆಗದಂತೆ ನಮಗೆ ಒಳ್ಳೆಯದನ್ನು ಕೊಡಲಿ ಅಂತಲೇ ಆಯುಧ ಪೂಜೆಗಳು, ವಾಹನಗಳು ಪೂಜೆಗಳನ್ನು ಮಾಡುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಈ 2ನೇ ತಾರೀಕು, 11ನೇ ತಾರೀಕು ಅಥವಾ 20ನೇ ತಾರೀಕು, 21ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರೋ ಅಂಥವ್ರಿಗೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಈ 8, 5 ಆಗೋದೇ ಇಲ್ಲ. ಸೊ ಅದೂ ಸಂಖ್ಯೆ ಏನಾಗುತ್ತೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಆ ಸಂಖ್ಯೆಗಳು ಬರುವಂಥ ಏನಿರುತ್ತೆ 4 ಡಿಜಿಟಲ್ ನಂಬರ್ಸು, ಅದು ಪದೇ ಪದೇ ಆಗ್ತಾ ಇರುತ್ತೆ ತೊಂದರೆಗಳು. ಅದನ್ನು ಬ್ಲ್ಯಾಕು ಅಥವಾ ನೀಲಿ ಇದ್ರೇನೂ ತೊಂದರೆ ಆಗ್ತಾ ಇರುತ್ತೆ. ಮತ್ತು ಇನ್ನು ಕೆಲವ್ರಿಗಂತೂ 3, 12, 21, 30ನೇ ತಾರೀಕು ಹುಟ್ಟಿರೋವಂಥವ್ರಿಗೆ 5, 6 ಸಂಖ್ಯೆ ಆಗೋದಿಲ್ಲ. ಮತ್ತು ಅದ್ರ ಜೊತೆಗೆ 4, 13, 22, 31ನೇ ತಾರೀಕು ಹುಟ್ಟಿರುವಂಥವ್ರಿಗಂತೂ ಈ ರಾಶಿಯಲ್ಲಿರುವಂಥವ್ರಿಗೆ ನೀಲಿ ಆಗಬಹುದು ಅಥವಾ ಈ ಬೂದಿ ಬಣ್ಣದ್ದು ಕಲರು ವಿಚಿತ್ರವಾಗಿರುತ್ತೆ, ಅದು ಆಗೋದೇ ಇಲ್ಲ. ಮತ್ತು ಅದ್ರ ಜೊತೆಗೆ 5, 14, 23ನೇ ತಾರೀಕು ಹುಟ್ಟಿರುವಂಥವ್ರಿಗೆ 3, 9 ಸಂಖ್ಯೆ ಆಗೋದಿಲ್ಲ. ಮತ್ತು ಅದ್ರ ಜೊತೆಗೆ 6, 15, 24ನೇ ತಾರೀಕು ಹುಟ್ಟಿರೋವಂಥವ್ರಿಗೆ 3, 1, 2 ಆಗೋದೇ ಇಲ್ಲ ಸಂಖ್ಯೆ. ಅವ್ರಿಗೆ ರೆಡ್ ಆಪೋಸಿಟ್ ಅಂತ ಹೇಳ್ತೀವಿ. ಮತ್ತು 7, 16, 25ನೇ ತಾರೀಕಲ್ಲಿ ಹುಟ್ಟಿರೋವಂಥವ್ರಿಗಂತೂ ಕೆಲವು ಸಂಖ್ಯೆಗಳು 6 ಅಂದರೆ ಡೇಂಜರ್ ಅಂತ ಹೇಳ್ತೀವಿ ಅವ್ರಿಗೆ. ಇವತ್ತು ನೋಡಿ ಈ 6 ಬರುವಂಥ ಡಿಜಿಟಲ್ ಇರುವಂಥ ಬಹಳ ಅಪಘಾತಗಳಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ, ಪದೇ ಪದೇ ಅಪಘಾತಗಳಾಗ್ತಾ ಇರುವಂಥದ್ದು. ಮತ್ತು 8, 17, 26ನೇ ತಾರೀಕು ಹುಟ್ಟಿರುವಂಥವ್ರಿಗೆ 1, 9, 2 ಆಗೋದೇ ಇಲ್ಲ. ಮತ್ತು ಅದ್ರ ಜೊತೆಗೆ 9, 18, 27ನೇ ತಾರೀಕು ಹುಟ್ಟಿರುವಂಥವ್ರಿಗಂತೂ 8ನೇ ನಂಬರು ಆಗಬಹುದು ಅಥವಾ 5ನೇ ನಂಬರ್ ಏನಾದ್ರು ತೊಗೊಂಡ್ರೂ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ. ಸೊ ಈ ಥರ ಅಪಘಾತಗಳು ಆಗದಂತೆ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ನಾವು ಗಾಡಿನ ಯಾವುದೇ ಗಾಡಿ ತೊಗೊಂಡ್ರೆ ನಾವು ಏನು ಮಾಡ್ತೀವಿ ಹೇಳಿ, ತೊಗೊಂಡಿದ್ದ ಮೊದಲನೇ ದಿನವೇ ಗಣಪತಿ ದೇವಸ್ಥಾನನೋ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆಯನ್ನು ಸಲ್ಲಿಸ್ತೀವಿ. ಯಾಕಂತ ಹೇಳಿದ್ರೆ ಆಯುಧ ಪೂಜೆ ಹೇಗೆ ನಾವು ವರ್ಷದಲ್ಲಿ ಒಂದು ಸತಿ ಮಾಡ್ತೀವಿ, ಹಳೆಯ ಆಯುಧಗಳು ಯಾವ್ಯಾವ ಗಾಡಿಗಳು ಇರುತ್ತೆ ಅದನ್ನು, ಅದೇ ರೀತಿ ನಾವು ಹೊಸದಾಗಿ ತೊಗೊಂಡಾಗೂ ಆಯುಧ ಪೂಜೆಗಳ ರೀತಿಯಲ್ಲಿ ವಾಹನ ಪೂಜೆ ಅಂತ ಮಾಡ್ತೀವಿ. ಅದಕ್ಕೋಸ್ಕರನೇ ಅವತ್ತು ಮರ್ತಿದ್ರೆ ಪೂಜೆ ಮಾಡುವಂಥದ್ದು ಅಂಥದ್ದೆಲ್ಲ ಆ ದಿನ ಮಾಡೋದಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಇರುತ್ತೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಗಾಡಿಗಳನ್ನು ತೆಗೆದುಕೊಳ್ಳುವಾಗ ನಮಗೆ ಯಾವ ಸಂಖ್ಯೆ ಆಗಿಬರುತ್ತೆ, ಯಾವ ಬಣ್ಣ ಆಗಿಬರುತ್ತೆ ಅದನ್ನು ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ವಾಹನಗಳನ್ನು ಖರೀದಿ ಮಾಡೋದು ಬಹಳ ಸೂಕ್ತ ಅಂತಲೇ ಹೇಳಬಹುದಾಗಿದೆ. ಮತ್ತು ವಾಹನಗಳಿಗೆ ನಾವು ಹೆಚ್ಚು ಕೂಷ್ಮಾಂಡ ಬಲಿಯನ್ನು ಹಾಕ್ತೀವಿ. ಯಾಕಂತ ಹೇಳಿದ್ರೆ ಕೂಷ್ಮಾಂಡ ಅಂದರೆ ಬೂದುಂಬಳಕಾಯಿ. ಯಾಕಂದರೆ ನಾವು ವಾಹನ ಪೂಜೆಗಳಲ್ಲಿ ಮತ್ತು ಇದರಲ್ಲೆಲ್ಲ ಆಯುಧ ಪೂಜೆಗಳಲ್ಲಿ ಕುಂಬಳಕಾಯಿ ಹೊಡಿತಾನೆ ಇರ್ತೀವಿ. ಯಾಕಂದರೆ ಯಾವುದೇ ರೀತಿಯಾದಂಥದ್ದು ನಮಗೇನಾದರೂ ಕಂಟಕಗಳಿದ್ದರೆ, ನಮಗೇನಾದರೂ ತೊಂದರೆಗಳು ಬಂದರೆ ಆದರೂ ಈ ಕೂಷ್ಮಾಂಡ ಮುಖಾಂತರವಾಗಲಿ ಎನ್ನುವಂಥದ್ದು. ಈ ಹಿಂದೆ ಪ್ರಾಣಿ ಬಲಿಗಳನ್ನು ಕೊಡ್ತಾಯಿದ್ರು. ಇವತ್ತು ಕೆಲವೊಂದು ಹಳ್ಳಿ ಪ್ರದೇಶಗಳಲ್ಲಿ ಕೋಳಿ ಇದೆಲ್ಲ ಬಲಿ ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗೆಲ್ಲ ನಿಷಿದ್ಧ ಆಗಿದೆ. ಆದರೆ ಇವತ್ತಿನ ಪ್ರಸ್ತುತ ಏನು ನೀವು ಹಿಂದೆ ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ರೆ ಅದಕ್ಕೆ 10ರಷ್ಟು ಫಲಗಳು ಅದೇ ರೀತಿ ಬಲಿ ಕೊಡುವಂಥದ್ದು ಈ ಕೂಷ್ಮಾಂಡ. ಅಂದರೆ ಕೂಷ್ಮಾಂಡ ದೇವಿ ರೀತಿಯಲ್ಲಿ ಆವಾಹನೆ ಮಾಡಿ ಅದನ್ನು ಎಲ್ಲ ದೃಷ್ಟಿಯನ್ನು ತೆಗೆದು ವಾಹನಗಳಿಗೆ ಮತ್ತು ಮನೆಗೂ ಆ ಒಂದು ದೃಷ್ಟಿ ತೆಗೆದು ಮತ್ತು ಮನೆಯಲ್ಲಿ ಬಳಸುವಂಥ ಉಪಕರಣಗಳಿಗೆ ದೃಷ್ಟಿ ತೆಗೆದು ಆ ಕುಂಬಳಕಾಯಿನ ಹೊಡೆಯುವಂಥದ್ದು ಇರುತ್ತೆ. ಅದಕ್ಕೆ ಇವಾಗ ಆಯುಧ ಪೂಜೆಗಳಲ್ಲಿ ಕುಂಬಳಕಾಯಿಗಳು ಬಹಳ ಉಪಯೋಗ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅದು ಹೆಚ್ಚು ಮಹತ್ವ ನಾವು ಕಾಣಬಹುದಾಗಿದೆ.